ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನ ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ 10 ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನ ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ 10 ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನ ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ 10 ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನ ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ 10 ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನ ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ 10 ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು.
ಬಸ್ಗಳಲ್ಲಿ ಬೇರೆ ಊರುಗಳನ್ನು ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ 10 ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನು ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ 10 ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನು ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರದ ಜನಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಮೊದಲು ಹೊಡೆಯೋದೇ ಕಾಶ್ಮೀರಕ್ಕೆ ಪಾಕಿಸ್ತಾನ. ಅಲ್ಲಿನ ಹನುಮಾನ್ ದೇಗುಲದ ಬಳಿ ಶೆಲ್ ದಾಳಿ ನಡೆದಿದೆ. ಪೂಂಚ್ನಲ್ಲಿ 10 ಹಲವು ಮನೆಗಳಿಗೆ ಯಾವ ರೀತಿಯಲ್ಲಿ ದಾಳಿ ಆಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ರೆ ಮನೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಜನಗಳು ಅಲ್ಲಿನ ಜಾಗವನ್ನು ತೊರೆದು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ. ರಜೌರಿಯಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ನಿವಾಸಿಗಳು. ಬಸ್ಗಳಲ್ಲಿ ಬೇರೆ ಊರುಗಳನ್ನು ಸೇರ್ಕೋತಾ ಇದ್ದಾರೆ ಜನ. ಹನುಮಾನ್ ದೇಗುಲದ ಬಳಿ ಶೆಲ್ ಅಟ್ಯಾಕ್ ಆಗಿದೆ. ಪೂಂಚ್ನಲ್ಲೂ ಕೂಡ 10 ಹಲವು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪೂಂಚ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ದಾಳಿ ಆಗ್ತಾ ಇದೆ. ಅಲ್ಲಿ 10 ಹಲವು ಮನೆಗಳಿಗೆ ಆಲ್ರೆಡಿ ಹಾನಿ ಆಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದೆ. ನೋಡಿ ಹೇಗೆ ಕಾಶ್ಮೀರ